ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ನ ಕೂಡ ಸೆಲೆಕ್ಟ್ ಮಾಡಿಕೊಡಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲನೇದಾಗಿ ನಿಮಗೆ ಬರುತ್ತೆ. ಇವತ್ತು ಕೂಡ 11mm ನೀಡಲ್ನ ತೊಗೊಂಡಿದ್ದೀನಿ. ಕೆಲವೊಂದು ಬೀಡ್ಸ್ಗಳನ್ನ ತೊಗೊಂಡು ಒಂದು ಹೊಸ ರೀತಿಯ ಕ್ರೋಶೆ ಡಿಸೈನ್ಸ್ನ ಮಾಡ್ತಿದ್ದೀನಿ. ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. 6 ಅಡಿ ದಾರದಲ್ಲಿ ಒಂದು ತುದಿಯಲ್ಲಿ ಒಂದು ಲಾಕ್ ಹಾಕ್ಕೊಂಡು ನೋಡಿ, ಹಿಂಬದಿಯಲ್ಲಿ ಬಟ್ಟೆಯಲ್ಲಿ ಒತ್ತಿ ಇಟ್ಕೊಂಡಿದ್ದೀನಿ. ಆಮೇಲೆ ಫ್ರಂಟಿಂದ ನೀಡಲ್ ಪಾಸ್ ಮಾಡು ಫಸ್ಟ್ ಲಾಕ್ ಮಾಡ್ಕೊಳ್ತಿದ್ದೀನಿ. ಫಸ್ಟ್ ಪಾಯಿಂಟ್ ಎಲ್ಲಿ ಲಾಕ್ ಮಾಡಿದ್ದೀನೋ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಸೆಕೆಂಡ್ ಲಾಕ್ನ ಕೂಡ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಗಮನ ಇಟ್ಟು ನೋಡ್ಕೊಡಿ. ನೋಡಿ, ಈ ರೀತಿ ಫಸ್ಟ್ ಚೈನ್ನ ಹಾಕ್ಕೊತಿದ್ದೀನಿ. ಒಂದು 4 ಅಥವಾ ಒಂದು 5 ಚೈನ್ನ ನೀವು ಹಾಕ್ಕೊಬೋದು ಈ ಡಿಸೈನ್ಗೆ ಸ್ಟಾರ್ಟಿಂಗಲ್ಲಿ. ಓಕೆನಾ. ಈ ಡಿಸೈನ್ನ ಚೈನ್ನ ಹಾಕ್ಕೊಂಡಾದ್ಮೇಲೆ ಒಂದು 5 ಚೈನ್ ಗ್ಯಾಪಿಗೆ ಬರೋ ಹಾಗೆ ಒಂದು ಲಾಕ್ನ ಮಾಡಿಕೊಡಿ. ನೋಡಿ, ಈ ರೀತಿ ಒಂದು ಫಸ್ಟ್ ಲಾಕನ್ನು ಮಾಡಿಕೊಡಿ. ಇದಾದ ನಂತರ ನಾನು ಮತ್ತೆ ಒಂದು 3 ಚೈನ್ನ ಹಾಕ್ಕೊತಿದ್ದೀನಿ. ವಿಡಿಯೋ ಏನಾದರೂ ಫಾಸ್ಟ್ ಅಂತ ಅನಿಸಿದ್ರೆ ಸೆಟ್ಟಿಂಗಲ್ಲಿ ಹೋಗಿ ಸ್ಲೋ ಮಾಡಿ ನೋಡ್ಕೊಳ್ಳಿ. ನೋಡಿ, ಈ ರೀತಿ 3 ಚೈನ್ನ ಹಾಕ್ಕೊಬೇಕು. ಫಸ್ಟಿಗೆ 3 ಚೈನ್ನ ಹಾಕ್ಕೊಂಡು ಆದಮೇಲೆ ಈ 3 ಚೈನ್ ಗ್ಯಾಪ್ ಎಷ್ಟು ಲೆಂತ್ ಬರುತ್ತೋ ಆ ಲೆಂತನ್ನು ಚೆಕ್ ಮಾಡಿ ನೀವಲ್ಲಿ ಲಾಕನ್ನು ಮಾಡಿಕೊಡಿ. ಈ ರೀತಿ ಒಂದು ಲಾಕ್. ಓಕೆನಾ. ಹೀಗೆ ಲಾಕ್ ಆದಮೇಲೆ ನಾನು ಇಲ್ಲಿ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ರೌಂಡ್ ಬೀಡ್ಸು, ಮತ್ತೊಂದು ರಿಂಗ್ ಬೀಡ್ಸ್. ಓಕೆನಾ. 2 ಬೀಡ್ಸ್ನೂ ಕೂಡ ಥ್ರೆಡ್ಗೆ ಪಾಸ್ ಮಾಡ್ಕೊಳ್ಳೋಣ. ಈ ರೀತಿ ಪಾಸ್ ಮಾಡ್ಕೊಳ್ಳಿ. ಫಸ್ಟು ಪಾಸ್ ಆದಮೇಲೆ ಒಂದು ಲಾಕನ್ನು ಕೂಡ ಮಾಡ್ಕೊಳ್ಳೋಣ. ಬೀಡ್ಸ್ ಲಾಕ್ ಫಸ್ಟ್ ಮಾಡಿಕೊಂಡು ಆನಂತರ ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿಕೊಡಿ. ಆನಂತರ ಮತ್ತೆ ನಾನು ಒಂದು 3 ಚೈನ್ನ ಹಾಕ್ಕೊತಿದ್ದೀನಿ. ಚೈನ್ ಲೆಂತ್ನ ಚೆಕ್ ಮಾಡಿ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಲಾಕನ್ನ ಮಾಡಿಕೊಡಿ. ಆನಂತರ ನಾನು ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಮಾಡಿ ಒಂದು 3 ಚೈನ್. ಓಕೆನಾ. ಒಂದು 3 ಚೈನ್ನ ಹಾಕಿ ಯಾವ ಪಾಯಿಂಟಲ್ಲಿ ಬೀಡ್ಸ್ ಲಾಕ್ ಮಾಡಿರ್ತೀವಲ್ಲ ಅದೇ ಪಾಯಿಂಟಿಗೆ ಒಂದು ಚೈನ್ ಲಾಕ್ನ ಇಲ್ಲಿ ಮಾಡ್ಕೊಬೇಕಾಗತ್ತೆ. ಹೀಗೆ ಲಾಕ್ನ ಮಾಡಿ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ರಿಂಗ್ ಬೀಡ್ಸ್ ಒಳಭಾಗದಿಂದ ಥ್ರೆಡನ್ನು ಎಳ್ಕೊಂಡು ಹಾಫ್ ಡಬಲ್ ಕ್ರೋಶನ ಮಾಡಿಕೊಡಿ. ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು ರಿಂಗ್ ಬೀಡ್ಸ್ ಒಳಭಾಗದಿಂದ ಥ್ರೆಡ್ಸ್ನ ತೊಗೊಳ್ಳಿ. ಆನಂತರ ಹಾಫ್ ಡಬಲ್ ಕ್ರೋಶ ಮಾಡಿಕೊಡಿ. ಈ ರೀತಿ ಹಾಫ್ ಡಬಲ್ ಕ್ರೋಶನ ಒಂದು 4 ಟೈಮ್ಸ್ ಮಾಡಿಕೊಡಿ. ಫಸ್ಟಿಗೆ ನಾನು 3 ಟೈಮ್ಸ್ ಹಾಕಿದ್ದೀನಿ. ಈಗ ಇನ್ನೊಂದು ಸರಿ ಹಾಕ್ಕೊಂಡ್ರೆ 4 ಟೈಮ್ ಆಗುತ್ತೆ. ನೋಡಿ, ಈ ರೀತಿ ಓಕೆ. 4 ಟೈಮ್ಸ್ ಆಗಿದೆ. 4 ಟೈಮ್ಸ್ ಆದಮೇಲೆ ಇದು ಮಧ್ಯಭಾಗಕ್ಕೆ ಬರೋ ಹಾಗೆ ನೋಡಿ ಚೆಕ್ ಮಾಡ್ಕೊಳ್ಳಿ ಒಂದು ಸರಿ. ನೋಡಿ, 4 ಆಗಿದೆ. ನಂತರ ಸೆಂಟ್ರಿಗೆ ಬರೋ ಹಾಗೆ ಹೇಳ್ಕೊಂಡು ಒಂದು ಬೀಡ್ಸ್ನ ಹಾಕ್ಕೊತಿದ್ದೀನಿ. ಇಲ್ಲಿ ನಾನು ಬಳಸ್ತಿರೋದು 3mm ಬೀಡ್ಸ್ನ, ಚಿಕ್ಕ ಬೀಡ್ಸು ತೊಗೊಂಡು ಬೀಡ್ಸ್ನ ಲಾಕ್ ಮಾಡ್ಕೊಳ್ಳಿ ಫಸ್ಟಿಗೆ. ಆನಂತರ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಹಾಫ್ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡ್ತಾ ಹೋಗಿ ಹಾಫ್ ರಿಂಗ್ ಕಂಪ್ಲೀಟ್ ಆಗೋದು ಅಂದರೆ ಇನ್ನೂ 4 ಟೈಮ್ಸ್. ಓಕೆನಾ. ಫಸ್ಟ್ 4 ಟೈಮ್ಸಿಗೆ ಒಂದು ಬೀಡ್ಸ್ ಹಾಕಿದ್ದೀನಿ. ಆನಂತರ ಮತ್ತೆ 4 ಟೈಮ್ಸು ಈ ರೀತಿ ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ಳಿ. ಒಂದು 4 ಟೈಮ್ ಆದಮೇಲೆ ನೋಡಿ, ಎಷ್ಟು ಆದಮೇಲೆ ನಾನಿಲ್ಲಿ ಫಸ್ಟ್ ಬೀಡ್ಸ್ನ ತೊಗೊಬೇಕಾದ್ರೆ ಒಂದು ಲಾಕ್ ಪಾಯಿಂಟ್ ಇರುತ್ತಲ್ವ ಅದೇ ಪಾಯಿಂಟಿಗೆ ಬಂದು ಒಂದು ಲಾಕ್ನ ಮಾಡ್ಕೊತಿದ್ದೀನಿ. ನೋಡಿ, ಸ್ಟಾರ್ಟಿಂಗ್ ಪಾಯಿಂಟ್ಸಲ್ಲಿ ಬರುತ್ತಲ್ಲ ಬೀಡ್ಸು, ಅಲ್ಲಿ ಒಂದು ಲಾಕ್ನ ಮಾಡ್ಕೊತೀನಿ. ಈ ಲಾಕ್ ಆದಮೇಲೆ ನಾನು ಚೈನ್ನ ಹಾಕ್ಕೊತಿದ್ದೀನಿ. ನೋಡಿ, ಈ ರೀತಿ ಒಂದು 3 ಅಥವಾ 4 ಚೈನ್. ಓಕೆನಾ. ಆ ಫಸ್ಟ್ ಲಾಕ್ ಎಲ್ಲಿ ಮಾಡಿರ್ತೀವೋ ಅಲ್ಲಿಗೆ ಬರೋ ಹಾಗೆ ನೋಡಿಕೊಂಡು ಚೈನ್ನ ಹಾಕ್ಕೊಳ್ಳಿ. ಆನಂತರ ನೋಡಿ, ಹಿಂದೆ ಇರುವಂತಹ ಚೈನ್ ಲಾಕಿಗೆ ಬಂದು ಈ ಚೈನು ಕೂಡ ಲಾಕ್ ಮಾಡಿಕೊಡಿ. ಓಕೆನಾ. ಹೀಗೆ ಲಾಕ್ ಮಾಡಿಕೊಂಡು ಆಮೇಲೆ ಇದನ್ನು
ಟರ್ನ್ ಮಾಡ್ಕೊಬೇಕು. ಅಂದರೆ ಈ ರೀತಿ ಟರ್ನ್ ಮಾಡ್ಕೊಬೇಕು. ಓಕೆನಾ, ಹೀಗೆ ಟರ್ನ್ ಮಾಡ್ಕೊಳ್ಳಿ. ಎಸ್, ಈಗ ಟರ್ನ್ ಆದಮೇಲೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡಿದ್ದೀನಿ ನಾನು. ಆನಂತರ ಬೀಡ್ಸ್ ಒಳಭಾಗದಿಂದ ಥ್ರೆಡನ್ನು ತೊಗೊಂಡು ಆನಂತರ ನೋಡಿ 2 ದಾರನ ಒಂದು ಮಾಡಿದ್ದೀನಿ, ಮತ್ತು 2 ದಾರನ ಒಂದು ಮಾಡಿ ಕೊನೆಯಲ್ಲಿ ಬರುವಂತಹ ಮತ್ತೆ 2 ದಾರನ ಒಂದು ಮಾಡಿದ್ದೀನಿ. ಈ ರೀತಿ ತ್ರಿಬಲ್ ಕ್ರೋಶನ ಹಾಕ್ಕೊತೀನಿ ನಾನು. ಈ ಥರ ತ್ರಿಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಬೀಡ್ಸ್ನ ಕೂಡ ಯೂಸ್ ಮಾಡ್ತಾಯಿದ್ದೀನಿ. 3 mm ಬೀಡ್ಸು, ಚಿಕ್ಕ ಬೀಡ್ಸ್ನ ತೊಗೊತೀನಿ ನಾನಿಲ್ಲಿ. ನೋಡಿ, ಇದು ಚಿಕ್ಕ ಬೀಡ್ಸ್ಗಳನ್ನ ತೊಗೊಂಡು ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು 2 ಸರಿ ಥ್ರೆಡ್ನ ತೊಗೊಂಡಿದ್ದೀನಿ. ಮತ್ತು ಬೀಡ್ಸ್ ಒಳಭಾಗದಿಂದ ಥ್ರೆಡನ್ನು ಪಾಸ್ ಮಾಡಿಕೊಂಡು ತ್ರಿಬಲ್ ಕ್ರೋಶನ ಮಾಡಬೇಕು. ಒಂದು ಬೀಡ್ಸ್ ಆದಮೇಲೆ ಒಂದು ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳಿ. ಆನಂತರ ಮತ್ತೆ ಬೀಡ್ಸ್ನ ತಗೊಳ್ಳಿ. ಒಂದು ಸರಿ ಬೀಡ್ಸ್ ಆದಮೇಲೆ 2 ಸರಿ ಸೂಜಿ ಮೇಲೆ ದಾರ ತೊಗೊಂಡು ತ್ರಿಬಲ್ ಕ್ರೋಶನ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋದು. ಈ ಫುಲ್ಲು ಡಿಸೈನು ಹಾಫ್ ಆರ್ಚ್ ಕೂಡ ಇದೇ ರೀತಿ ಕಂಪ್ಲೀಟ್ ಮಾಡ್ತಾ ಹೋಗಿ ನೀವು. ನೋಡಿ, ನಾನು ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಈಗಾಗಲೇ. ಈ ರೀತಿ ಕಂಪ್ಲೀಟ್ ಆದಮೇಲೆ ಫಸ್ಟ್ ಎಲ್ಲಿ ಲಾಕ್ ಮಾಡಿದ್ದೀವಲ್ಲ ಅದೇ ಪಾಯಿಂಟಿಗೆ ಬಂದು ಲಾಕನ್ನು ಮಾಡ್ಕೊಬೇಕು. ನೋಡಿ, ನಾವು ಇಲ್ಲಿ ಲಾಕ್ ಮಾಡಿಕೊಂಡು ಒಂದು ರೌಂಡ್ ಮಾಡ್ಕೊಂಬಂದಿದ್ದೀವಿ. ಈಗ ಎಸ್, ಹೀಗೆ ಲಾಕ್ ಮಾಡಿಕೊಡಿ. ಮತ್ತೆ ಡಿಸೈನ್ ಕಂಟಿನ್ಯೂ ಆಗುತ್ತೆ. ಮತ್ತು ಕುಚ್ಚು ಕಟ್ಟೋದಕ್ಕೆ ಅಂತ ಹೇಳಿ ಒಂದು ಸ್ವಲ್ಪ ಅಂದರೆ ಒಂದು 5 ಚೈನ್ನ ಹಾಕ್ಕೊತೀನಿ ನಾನಿಲ್ಲಿ. ಮತ್ತು 5 ಚೈನ್ನ ಹಾಕಿ ಚೈನ್ ಗ್ಯಾಪ್ನ ಚೆಕ್ ಮಾಡಿಕೊಂಡು ಒಂದು ಲಾಕನ್ನು ಮಾಡಿಕೊಡಿ. ನೋಡಿ, ಈ ರೀತಿ ಲಾಕನ್ನು ಮಾಡ್ಕೊಬೋದು. ಲಾಕ್ ಮಾಡಿ ಆನಂತರ ಮತ್ತೆ 3 ಅಥವಾ 4 ಚೈನ್. ಓಕೆನಾ, ನೀವು 4 ಹಾಕ್ಬೋದು, 3 ಹಾಕ್ಬೋದು. ಬಟ್ ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ಚೈನ್ ಹಾಕಿರ್ತೀವೋ ಅದೇ ರೀತಿಯೇ ಕಂಟಿನ್ಯೂ ಮಾಡ್ತಾ ಬನ್ನಿ. ನೋಡಿ, ಲಾಕ್ನ ಮಾಡಿಕೊಂಡು ನೆಕ್ಸ್ಟ್ ಫ್ಲವರಿಗೆ ರೆಡಿ ಮಾಡಬೇಕು. ಫಸ್ಟಿಗೂ ಒಂದು ಫ್ಲವರ್ ಆಗಿದೆ, ಸೆಕೆಂಡ್ ಫ್ಲವರಿಗೂ ಅದೇ ರೀತಿಯೇ ಬೀಡ್ಸ್ನ ಹಾಕ್ಕೊಬೇಕು ಮತ್ತು ಲಾಕ್ ಮಾಡ್ಕೊತಾ ಹೋಗೋದು. ಆ ಪ್ರತಿಯೊಂದು ಫ್ಲವರ್ ಮಧ್ಯದಲ್ಲಿ ಒಂದು 5 ಚೈನ್ನ ಗ್ಯಾಪ್ನ ಬಿಟ್ಕೊಂಡಿದ್ದೀನಿ, ಇದು ಕುಚ್ಚು ಕಟ್ಟೋದಕ್ಕೋಸ್ಕರ ಅಂಥೇಳಿ. ನೆಕ್ಸ್ಟ್ ಮತ್ತೆ ಬೀಡ್ಸ್ನ ತೊಗೊಂಡು ಇಲ್ಲಿ ಲಾಕ್ನ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಡಿಸೈನು. ಇದೇ ರೀತಿ ನಾನು ಸ್ಯಾರಿ ಫುಲ್ಗೂ ಇದೇ ರೀತಿ ಡಿಸೈನ್ ಮಾಡಿಕೊಂಡ್ರೆ ನೀವು ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ನಿಮಗೆ ಸ್ಯಾಂಪಲ್ಲಿಗೋಸ್ಕರ ಒಂದು 2 ಮಾಡಿ ತೋರಿಸ್ತೀನಿ ಅಷ್ಟೇ. ಎಂಡಿಂಗ್ನಲ್ಲಿ ಬಂದುಬಿಟ್ಟು 2 ಚೈನ್ನ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊಳ್ಳಿ. 2 ಅಥವಾ 3 ಚೈನು ಒಟ್ಟು ಟೈಟಾಗಿ ಕೂರಲಿ ಅಂತ ಹೇಳಿ ಲಾಸ್ಟ್ ಒಂದು 2 ರಿಂದ 3 ಚೈನ್ನ ಹಾಕಿ ಎಕ್ಸ್ಟ್ರಾ ಥ್ರೆಡ್ಸ್ನ ನೋಡಿ ಮಧ್ಯಭಾಗದಲ್ಲಿ ಕಟ್ ಮಾಡ್ಕೊಬೇಕು. ಅವಾಗ ಅದು ಲಾಕ್ ಆಗುತ್ತೆ. ಆನಂತರ ಫ್ಯಾಬ್ರಿಕ್ ಗ್ಲೂ ಹಾಕಿ ಹಿಂಭಾಗದಲ್ಲಿ ನೀವು ಅಟ್ಯಾಚ್ನ ಮಾಡಿಕೊಂಡ್ರೆ ಎಸ್, ಫೈನಲಿ ಡಿಸೈನ್ ಬಂದುಬಿಟ್ಟು ಈ ರೀತಿ ಇದೆ. ನಾನು ಇಲ್ಲಿ ಯೆಲ್ಲೋ ಕಲರ್ನ ಕುಚ್ಚನ್ನ ಕಟ್ಟಿದ್ದೀನಿ, ಬೇಬಿ ಕುಚ್ಚು. ನೋಡಿ, ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಟೈಮ್ ತೊಗೊಳಲ್ಲ ಇದು. ಒಂದೇ ಸ್ಟೆಪ್ನಲ್ಲಿ ಹಾಕ್ಬೋದು ಈ ಡಿಸೈನ್ನ. ತುಂಬ ಈಸಿಯಾಗಿ ಆರಾಮಾಗಿ ಮಾಡ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.